Hello students, good morning. So in this class we'll see the problem 8. Problem 8 is exactly same as the problem 7 we have solved in the last class. So the question, Mr. Ajay submits the following particulars about the sale of a set during the year 2018-19. Particulars, there are 3 items here: jewelry, residential house and shares. Okay, there are 3 items here: jewelry, residential house and shares. So the selling price of jewelry is 17 lakh, selling price of residential house is 35 lakh, selling price of shares is 6 lakh. So next, second point, selling expenses. The expenses for selling or transfer expenses or selling expenses for jewelry is nil. For residential house the selling expenses is 40,000. For shares the selling price is nil. Next, third point, cost of acquisition. Jewelry 1,50,000. ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವ ಕಾಸ್ಟಿಗೆ ಅಕ್ವೈರ್ ಮಾಡಿದ್ರು. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಜ್ಯುವೆಲ್ರಿ 15 lakh, ರೆಸಿಡೆನ್ಷಿಯಲ್ ಹೌಸ್ 2 lakh ಆ್ಯಂಡ್ ಶೇಡ್ಸ್ 1 lakh. ನೆಕ್ಸ್ಟ್ ಫೋರ್ತ್, ಇಯರ್ ಆಫ್ ಅಕ್ವಿಸಿಷನ್ ಯಾವ ಇಯರಲ್ಲಿ ಅಕ್ವೈರ್ ಮಾಡಿದ್ರು. ಸೊ 2007-8 ಜ್ಯುವೆಲ್ರಿ, 2004-5 ರೆಸಿಡೆನ್ಷಿಯಲ್ ಹೌಸ್, 2014-15 shares. ಆಯಿತಾ. ಸೊ ಇಷ್ಟು ಗಿವನ್ ಇನ್ಫಾರ್ಮೇಷನ್. he has purchased the house for rupees 15 lakh on 1/3/2019. 1/3/2019 ನ್ಯೂ ಹೌಸ್ನ ಪರ್ಚೇಸ್ ಮಾಡಿದ್ರು. ಇನ್ ಆರ್ಡರ್ ಟು ಕ್ಲೇಮ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಅಂತ ಇಷ್ಟು ಗಿವನ್ ಇನ್ಫಾರ್ಮೇಷನ್. ಇದರಿಂದ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಟ್ ಮಾಡೋಣ. ಆಯಿತಾ. This is the same problem as we solved in the last class. So the answer, computation of long-term capital gain of Mr. Ajay for the year 2019 and 20. So first one, jewelry. Next, residential house. ಆಯಿತಾ. ಸೊ ಇಲ್ಲಿ ಫಸ್ಟ್ ಒನ್ ಜ್ಯುವೆಲ್ರಿ. ಫಸ್ಟ್ ಪಾಯಿಂಟ್ ಜ್ಯುವೆಲ್ರಿ. ಸೊ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಆಫ್ ಜ್ಯುವೆಲ್ರಿ, ಯಾವ ವ್ಯಾಲ್ಯೂಗೆ ಜ್ಯುವೆಲ್ರಿನ ಸೇಲ್ ಮಾಡಿದ್ರು. ಸೊ ಜ್ಯುವೆಲ್ರಿ ಸೇಲ್ ಮಾಡಿದ್ದು ಯಾವ ವ್ಯಾಲ್ಯೂಗೆ. ಸೇಲ್ ಪ್ರೈಸ್ ಆಫ್ ಜ್ಯುವೆಲ್ರಿ ಈಸ್ 17 lakh. ಸೊ 17 lakh ಈಸ್ ದ ಸೇಲ್ ಪ್ರೈಸ್ ಆಫ್ ಜ್ಯುವೆಲ್ರಿ. ಸೊ 17 ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಆಫ್ ಜ್ಯುವೆಲ್ರಿ ಈಸ್ 17 lakh. ನೆಕ್ಸ್ಟ್, ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಫ್ ಜ್ಯುವೆಲ್ರಿದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು, ನಿಲ್ ಅಂತ. ಯಾವುದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಜ್ಯುವೆಲ್ರಿಗೆ ಕೊಟ್ಟಿಲ್ಲ. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಫ್ ಜ್ಯುವೆಲ್ರಿ ಈಸ್ ನಿಲ್. ನೆಕ್ಸ್ಟ್, ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಫಾರ್ಮುಲಾ ಏನು, ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು, ಜ್ಯುವೆಲ್ರಿದು. ಸೊ ಜ್ಯುವೆಲ್ರಿದು ಕಾಸ್ಟ್ ಆಫ್ ಅಕ್ವಿಸಿಷನ್ 1,50,000. ಸೊ 1,50,000 is the cost of acquisition of jewelry. Next, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್ ಯಾವ ಇಯರಲ್ಲಿ ಆಗಿದ್ದು, ಇನ್ ದ ಇಯರ್ 2019. ಇಲ್ಲಿ ಕೊಟ್ಟಿದ್ದಾರಲ್ವ, ಸೇಲ್ ಆಫ್ ಅಸೆಟ್ ಡ್ಯೂರಿಂಗ್ ದ ಇಯರ್ 2019, 18-19. ಸೊ 18-19 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟು, 280 ಅಂತ, ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್. ಯಾವ ಇಯರಲ್ಲಿ ಪರ್ಚೇಸ್ ಮಾಡಿದ್ದು ಕಾಸ್ಟ್ ಜ್ಯುವೆಲ್ರಿದು ಫೋರ್ತ್ ಪಾಯಿಂಟ್ ನೋಡಿ, ಇಯರ್ ಆಫ್ ಅಕ್ವಿಸಿಷನ್ 2007-8. ಸೊ 2007 ಮತ್ತು 8 ಪರ್ಚೇಸ್ ಮಾಡಿದ್ದಾರೆ. ಸೊ ಇಯರ್ ಆಫ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್ 2007-8 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇಲ್ಲಿ ನೋಡಿ, 2007-8 ಅಂದರೆ ಸೆವೆಂತ್ ಪಾಯಿಂಟ್ ನೋಡಿ, 2007-8 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟಿದೆ, 129 ಇದೆ. ಸೊ 129 ಅಂತ 1,50,000 into 280 divided by 129 is equal to 32,05,581 ಆಯಿತು, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಯಿತಾ. ಸೊ ದ ಟೋಟಲ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಜ್ಯುವೆಲ್ರಿ ಈಸ್ 13,74,419. ಸೊ ನಾವು ಸಪ್ರೇಟ್ ಐಟಮ್ಸ್ ತಗೋತಿರೋದು ಜ್ಯುವೆಲ್ರಿದು. ಸೊ ಜ್ಯುವೆಲ್ರಿದು ಫಸ್ಟು
ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಸೆಲ್ಲಿಂಗ್ ಪ್ರೈಸ್ ದಟ್ ಈಸ್ 17 lakh ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ನಿಲ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನಿಗೆ ಫಾರ್ಮುಲಾ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್. ಸೊ 1,50,000 ಇಂಟು 280 ಡಿವೈಡೆಡ್ ಬೈ 129 ಮಾಡಿದ್ರೆ ಎಷ್ಟು ಬರುತ್ತೆ? ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 13,74,419 ಫಾರ್ ಜ್ಯುವೆಲ್ರಿ. ಜ್ಯುವೆಲ್ರಿದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು? 13,74,419. ಸೊ ಸೆಕೆಂಡ್ ಒನ್ ಯಾವುದು? ರೆಸಿಡೆನ್ಷಿಯಲ್ ಹೌಸ್. ಸೊ ರೆಸಿಡೆನ್ಷಿಯಲ್ ಹೌಸಿಂದು ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟು ವ್ಯಾಲ್ಯೂಗೆ ಸೆಲ್ ಮಾಡಿದ್ರು? ರೆಸಿಡೆನ್ಷಿಯಲ್ ಹೌಸ್ನ ಸೆಲ್ ಮಾಡಿದ್ದು 35 lakhಗೆ. ಸೊ 35 lakh ಇಸ್ ದ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ನೆಕ್ಸ್ಟ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಫಾರ್ ದ ರೆಸಿಡೆನ್ಷಿಯಲ್ ಹೌಸ್ ಇಸ್ 40,000. ಸೊ 40,000 is the transfer expenses. Next, indexed cost of acquisition. Indexed cost of acquisition formula cost of acquisition into cost inflation index of sale divided by cost inflation index of purchase. So cost of acquisition ಎಷ್ಟು ಅಂದರೆ ರೆಸಿಡೆನ್ಷಿಯಲ್ ಹೌಸ್ನ ಎಷ್ಟು ವ್ಯಾಲ್ಯೂಗೆ ಅಕ್ವೈರ್ ಮಾಡಿದ್ದಾರೆ. ಸೊ ರೆಸಿಡೆನ್ಷಿಯಲ್ ಹೌಸ್ ಇಂದು ಕಾಸ್ಟ್ ಆಫ್ ಅಕ್ವಿಸಿಷನ್ 2 lakh. ಸೊ 2 lakh ಇಲ್ಲಿ ಅದು ಬರೆದಾದ್ಮೇಲೆ ನೆಕ್ಸ್ಟ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್ ಯಾವ ಇಯರಲ್ಲಿ ಆಗಿದ್ದು? 2019. ಸೊ 2019 ಕಾಸ್ಟ್ ಇನ್ಫ್ಲೇಷನ್ 18-19 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟಿದೆ? 280. ಸೊ 280 ಇಲ್ಲಿ ಹಾಕೋಣ ಆಯಿತಾ. ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್ 280 ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್. ರೆಸಿಡೆನ್ಷಿಯಲ್ ಹೌಸ್ ಯಾವ ಇಯರಲ್ಲಿ ಪರ್ಚೇಸ್ ಮಾಡಿದ್ರು? ಇಯರ್ ಆಫ್ ಅಕ್ವಿಸಿಷನ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಇಸ್ 2004-5. ಸೊ 2004-5 ಇಂದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟಿದೆ? 2004-5 ಇಂದು 113 ಇದೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್. ಸೊ 2004-5 ಇಂದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 113 ಇಲ್ಲಿ ಹಾಕಿದ್ವಿ. ಸೊ 2 lakh ಇಂಟು 280 ಡಿವೈಡೆಡ್ ಬೈ 113. ಸೊ ಟೋಟಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 35 lakh ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ 40,000 ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 49,55,075. ಸೊ ರೆಸಿಡೆನ್ಷಿಯಲ್ ಹೌಸಿಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು? 29,64,425 ಅಂತ. ಸೊ ರೆಸಿಡೆನ್ಷಿಯಲ್ ಹೌಸಿಂದ ಆಯಿತು. ನೆಕ್ಸ್ಟ್ ಯಾವುದಿದೆ? ಶೇರ್ಸ್. ಸೊ ಶೇರ್ಸಿಂದು ಕ್ಯಾಲ್ಕುಲೇಟ್ ಮಾಡೋದು. ಸೊ ಫಸ್ಟ್ ಒನ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಶೇರ್ಸಿಂದು ಆಯಿತಾ. ಸೊ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಆಫ್ ಶೇರ್ಸ್. ಸೊ 6 lakh ಶೇರ್ಸು ಯಾವ ಪ್ರೈಸಲ್ಲಿ ಸೇಲ್ ಮಾಡಿದ್ರು? 6 lakh ಆಯ್ತಾ. ಸೊ 6 lakh ಈಗ ಸೇಲ್ ಮಾಡಿದ್ರು. ಸೊ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಆಫ್ ಸೇಲ್ ಈಸ್ 6 lakh ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಶೇರ್ಸಿಗೆ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಏನು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಯಾವುದೂ ಕೊಟ್ಟಿಲ್ಲ. ಸೊ ನಿಲ್. ನೆಕ್ಸ್ಟ್ indexed cost of acquisition. Indexed cost of acquisition of shares. Cost of acquisition into cost inflation index of sale divided by cost inflation index of purchase. So cost of acquisition 1 lakh. So shares ತಗೊಂಡಿದ್ದು ಯಾವ ವ್ಯಾಲ್ಯೂಯಲ್ಲಿ? ಕಾಸ್ಟ್ ಆಫ್ ಅಕ್ವಿಸಿಷನ್ ಆಫ್ ಶೇರ್ಸ್ ಈಸ್ 1 lakh. ಸೊ 1 lakh is the ಕಾಸ್ಟ್ ಆಫ್ ಅಕ್ವಿಸಿಷನ್ ಆಫ್ ಶೇರ್ಸ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್ ಯಾವ ಇಯರಲ್ಲಿ ಆಗಿದ್ದು? 2019ನಲ್ಲಿ 18-19ನಲ್ಲಿ. ಸೊ 2019 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 280 ಇದೆ. ಸೊ 280 ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್. ಶೇರ್ಸ್ ಯಾವ ಇಯರಲ್ಲಿ ಪರ್ಚೇಸ್ ಮಾಡಿದ್ರು? ಕಾಸ್ಟ್ ಆಫ್ ಅಕ್ವಿಸಿಷನ್ ಆಫ್ ಶೇರ್ಸ್ 2014 and 15. ಸೊ 2014-15 ಇನ್ನು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟಿದೆ? ಇಲ್ಲಿದೆ 14 and 15. 14 ಪಾಯಿಂಟಲ್ಲಿದೆ. 2014 and 15 ಇಂದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 240. ಸೊ 240 ಇಲ್ಲಿ ಬರ್ತೀವಿ. ಸೊ 1 lakh ಇಂಟು 280 ಡಿವೈಡೆಡ್ ಬೈ 240 1,16,667. ಸೊ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 6 lakh ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 1,16,667 ಮಾಡಿದ್ರೆ 4,83,333 ಆಗುತ್ತೆ ಆಯಿತಾ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಶೇರ್ಸ್. ಸೊ ಇವಾಗ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ 3 items. ಸೊ ಫಸ್ಟ್ ಒನ್ 13,74,419 ಪ್ಲಸ್ 29,64,425 ಪ್ಲಸ್ 4,83,333 ಮಾಡಿದರೆ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಆಲ್ 3 items ಟೋಟಲ್ ಮಾಡಿದ್ರೆ 3 ಐಟಮ್ಸ್ದು ಕ್ಯಾಪಿಟಲ್ ಗೇನ್ ಟೋಟಲ್ ಮಾಡಿದ್ರೆ 48,22,177 ಆಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು? ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 54. ಸೊ ಕ್ವೆಶ್ಚನಲ್ಲಿ ಡಿಡಕ್ಷನ್ ಏನು ಕೊಟ್ಟಿದ್ದಾರೆ?
ಫ್ರಮ್ he has purchased a house for rupees 15 lakh. ಸೊ 15 ಲ್ಯಾಕಿಗೆ ಹೌಸ್ ಪರ್ಚೇಸ್ ಮಾಡಿದ್ದಾರೆ ಅಂತ. ಸೊ ದಿಸ್ ಈಸ್ ದ ಡಿಡಕ್ಷನ್. ಸೊ ಡಿಡಕ್ಷನ್ ಅಂಡರ್ ಸೆಕ್ಷನ್ 54, ನ್ಯೂ ಹೌಸ್ ಪರ್ಚೇಸ್ ದಟ್ ಈಸ್ 15 ಲ್ಯಾಕ್. ಸೊ 48,22,177 ಅಲ್ಲಿ 15 ಲ್ಯಾಕ್ ಲೆಸ್ ಮಾಡಿದ್ರೆ ಟ್ಯಾಕ್ಸಿಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 33,22,177 ಅಂತ. ಸೊ ಟ್ಯಾಕ್ಸಿಬಲ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಅಜಯ್ ಈಸ್ 33,22,177. ಸೊ ಇಲ್ಲಿ ತ್ರೀ ಕ್ಯಾಪಿಟಲ್ ಅಸೆಟ್ಸು ಸೇಮಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟು ಎಲ್ಲ ಕ್ಯಾಪಿಟಲ್ ಅಸೆಟ್ಸು ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ಅದರಿಂದ ಕ್ಯಾಪಿಟಲ್ ಗೇನ್ ಆ್ಯಡ್ ಮಾಡಿ ನೆಕ್ಸ್ಟ್ ಅದರಿಂದ ಡಿಡಕ್ಷನ್ಸ್ ಮಾಡಿಕೊಂಡು ವಿ ವಿಲ್ ಫೈಂಡ್ ಔಟ್ ದ ಟ್ಯಾಕ್ಸಿಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ. ಸೊ ದಿಸ್ ವಾಸ್ ದ ಕ್ವೆಶ್ಚನ್ 8. ಥ್ಯಾಂಕ್ ಯು.